ಮುಸ್ಲಿಮರೇ ಹೋಗಿ ಯಾಕೆ ಇದಕ್ಕೆ ಪರಿಹಾರ ಕಂಡು ಹಿಡಿಬಾರ್ದು? ನೀವು ಯಾಕೆ ಒಂದು 10 ಜನನ ಒಟ್ಟು ಮಾಡಬಾರ್ದು? ನೀವು ಯಾಕೆ ಕಾಶ್ಮೀರಿ ಮುಸ್ಲಿಮ್ಸ್ ಹತ್ರ ಮಾತಾಡಬಾರ್ದು? ಇಲ್ಲಿ ಏನು ಸಮಸ್ಯೆ? ಯಾಕೆ ನೀವು 35 ವರ್ಷ ಆಯಿತು ಸರ್, 3ನೇ ಜನರೇಷನ್ನು ಕಾಶ್ಮೀರಿ ಪಂಡಿತರದು. ಅವ್ರದ್ದು ಭಾಷೆ ಇಲ್ಲ, ಸ್ಕ್ರಿಪ್ಟ್ ಹೊಟ್ಟೋಗಿದೆ ಅವ್ರದ್ದು, ಶಾರದಾ ಲಿಪಿ ಇಲ್ಲ, ಭಾಷೆ 3ನೇ ಜನರೇಷನ್ಗೆ ಮಾತಾಡಕ್ಕೆ ಬರ್ತಿಲ್ಲ. ಸ್ವಲ್ಪ ಜನ ಕರ್ನಾಟಕ, ಸ್ವಲ್ಪ ಜನ ಮಹಾರಾಷ್ಟ್ರ, ಸ್ವಲ್ಪ ಜನ ತಮಿಳ್ನಾಡು, ಎಲ್ಲೆಲ್ಲೋ ಹಂಚಿ ಹೋಗಿದ್ದಾರೆ. ಅವ್ರ ಮನೆಗಳನ್ನು ಅವ್ರಿಗೆ ನೋಡಕ್ಕೆ ಹೋಗೋಕ್ಕಾಗ್ತಿಲ್ಲ, ಅವ್ರ ದೇವಸ್ಥಾನಗಳನ್ನು ನೋಡಿಲ್ಲ ಅವರು. ಯಾವ ಸೆಕ್ಯುಲರಿಸಮು, ಯಾವ ಈಕ್ವಾಲಿಟಿ, ಏನು ಭಾಷಣಗಳು? ನನಗನ್ಸೋ ಪರಿಹಾರ ಮುಸಲ್ಮಾನರು, ಭಾರತೀಯ ಮುಸಲ್ಮಾನರು ಮನಸ್ಸು ಮಾಡಬೇಕು. ಒಂದು 10 ಜನ ಮೊದಲು ಹೋಗಿ ಒಂದು ದೊಡ್ಡ ಸಂಘ ಅವರೇ ಕಟ್ಟಿಕೊಂಡು ಸ್ವಪ್ರೇರಣೆಯಿಂದ ನಿಜವಾಗಿ ಇದೊಂದರಿಂದ ಸಾಧ್ಯವಾಗಬಹುದು ಏನಾರು ಅಂತ ನನ್ನ ಭಾವನೆ. ಯಾರೋ ಕೆಲವರು ಮಾಡಿದ್ದಕ್ಕೆ ಇಡೀ ಸಮುದಾಯವನ್ನು ಯಾಕೆ ಬೈಬೇಕು? ಯಾರೋ ಕೆಲವರು 4 ಜನ ಭಯೋತ್ಪಾದಕರು ಬಂದು 26 ಜನರನ್ನು ಕೊಂದು ಹೋಗಿದ್ದಾರೆ ರೀ, ಅವ್ರನ್ನ ಹೊಡೆದು ಹಾಕಬೇಕು. ಅವರು ಮಾಡಿದ್ದು ಸರಿ ಅಂತ ಒಬ್ಬ ಮುಸಲ್ಮಾನ ಹೇಳದ್ನ ಭಾರತದಲ್ಲಿ. ಬುರ್ಹಾನ್ ವಾನಿಯದ ಇದು ಹೋದಾಗ ಯಾಕೆ ಅಷ್ಟೊಂದು ಜನ ಬೀದಿಗಿಳಿಬೇಕು? ಒಬ್ಬ ಮಿಲಿಟೆಂಟನ್ನು ಸಾಯಿಸಿದರೆ ಅವನೊಬ್ಬಂದು ಹೋಗಬೇಕು ತಾನೆ, ಅದಕ್ಕೆ ಯಾರು ಹೋಗಕ್ಕಿರಬಾರ್ದು. ಆ ಪ್ರೊಸೆಷನ್ಗೆ ಯಾರು ಜೊತೆಗೆ ಹೋಗಬಾರ್ದು. ಅವನು ಮಿಲಿಟೆಂಟ್, ಅವನು. ಎಲ್ಲರೂ ಯಾಕೆ ಬೀದಿಗಿಳಿಬೇಕು? ಈಗ ಈ ಟೆರರಿಸ್ಟಲ್ಲಿ ಒಬ್ಬ ಸಿಕ್ಕದ, ಒಂದು ಪಕ್ಷ ಹತನಾದ, ಅವನ ಮನೆ ಇಲ್ಲೇ ಆಯ್ತು, ಅವನದನ್ನ ಇದು ಕಳಿಸಿದ್ರು ಪ್ರೊಸೆಷನ್, ಅವನ ಶವಯಾತ್ರೆ. ಎಷ್ಟು ಜನ ಸೇರ್ತಾರೆ ನೀವು ನೋಡಿ. ಯಾಕೆ ಸೇರಬೇಕು? ಆ ಭಯೋತ್ಪಾದನೆಯನ್ನ ಪ್ರತ್ಯಕ್ಷವಾಗಿ ಅಲ್ಲದೆ ಆದ್ರೂ ಪರೋಕ್ಷವಾಗಿ ಯಾಕೆ ಬೆಂಬಲಿಸಬೇಕು?